ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಮನೇಲೆ ಧೂಪ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಇದು ಹೂವು. ನಾನು ದೇವ್ರಿಗಿಟ್ಟಿರೋ ಹೂವನ್ನೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ. ನೀವು ಪತ್ರೆ ಎಲ್ಲ ಬರುತ್ತಲ್ಲ, ಕಗ್ಗರ್ಲೆ ಪತ್ರೆ ಮತ್ತು ದವನ ಅದೆಲ್ಲ ಬರುತ್ತಲ್ಲ ಸ್ಮೆಲ್ ಇರೋದು, ಅದನ್ನೆಲ್ಲ ಒಣಗಿಸಿಟ್ಕೊಳ್ಳಿ. ಸ್ವಲ್ಪ ರೋಸು ಮಿಕ್ಸೆಡ್ ಹೂವು ಇದ್ರೆ ಚೆನ್ನಾಗಿರುತ್ತೆ. ಹಸಿದು ಬೇಡ, ಒಂದು ವಾರ ಒಣಗಿಸಿದ್ರೆ ಸಾಕು, ಬೇಸಿಗೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ಪೆರಣಿ ಬೇಕು, ಒಣಗಿರೋದು ಹಸುದು. ಏಲಕ್ಕಿ ಬೇಕು, ಬಿಳಿ ಸಾಸಿವೆ, ಸ್ವಲ್ಪ ತುಪ್ಪ, ನೆಕ್ಸ್ಟು ಪಲಾವ್ ಎಲೆ, ಪಚ್ಚಕರ್ಪೂರ, ಲವಂಗ. ಇದು ಸಾಂಬ್ರಾಣಿ ಬರುತ್ತೆ, ಇದು ಕೆಂಡಕ್ಕೆಲ್ಲ ಹಾಕ್ತೀವಲ್ಲ ಅದು ಬಾಕ್ಸಲ್ಲೇ ಬರುತ್ತೆ. ನೆಕ್ಸ್ಟು ನಾನು ಸೆಂಟೆಡ್ ಅಗರಬತ್ತಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಾಂಬ್ರಾಣಿನೇ ತೊಗೊಬೋದು, ಸ್ಮೆಲ್ಗೆ ಅಂತೇಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮಿಕ್ಸಿಗೆಲ್ಲ ಹಾಕೊಂಡು ರುಬ್ಬಬೇಕು. ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು. ಅದು ನೀವು ರುಬ್ಬಿದ ತಕ್ಷಣ ಅದು ಸ್ಮೆಲ್ ಬರ್ತಾ ಇರುತ್ತೆ. ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು. ಎಲ್ಲಾನು ಹಂಗೆ ರುಬ್ಕೋಬೇಕು. ಇದಕ್ಕೆ ತುಪ್ಪ ಹಾಕ್ಬೇಕು ಸ್ವಲ್ಪ. ಸ್ಮೆಲ್ಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗೆ ಹೋಗಿ ಆಟ ಆಡೋಗ್ರಪ್ಪ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಚೆನ್ನಾಗಿ ಉರಿಲಿ ಅಂತ. ಇದು ಗಂಗಾಜಲ ಕುಂಭಮೇಳದಿಂದ ಬಂದಿದ್ದು, ಇದ್ರೆ ಹಾಕೊಳ್ಳಿ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಬೇಕು. ನೆಕ್ಸ್ಟ್ ಇಷ್ಟಿಷ್ಟು ತಗೊಂಡು ಸಣ್ಣಕ್ಕೆ ಮಾಡ್ಕೊಳ್ಳಿ. ಪೀಠ ಉದ್ದಕ್ಕಿರಲಿ, ಉದ್ದಕ್ಕೆ ಪೀಠ ತೆಳ್ಳಗಿದ್ರೆ ಚೆನ್ನಾಗಿ ಉರಿಯುತ್ತೆ. ಎಲ್ಲಾನು ಈ ರೀತಿ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಸಾಂಬ್ರಾಣಿ ಯಾವ ರೀತಿ ಬರುತ್ತೆ ಆ ರೀತಿನೂ ಮಾಡ್ಕೋಬಹುದು. ಇದು ಒಣಗಿದಷ್ಟು ತುಂಬ ಚೆನ್ನಾಗಿ ಉರಿಯುತ್ತೆ. ಮತ್ತು ಎಲ್ಲ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ವಾಸ್ತು ದೋಷ ಯಾವುದು ಬರೋದಿಲ್ಲ. ಇದೆಲ್ಲ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ. ಏನ್ ಮಾಡ್ತಾ ಇದೀವಿ? ಸಾಂಬ್ರಾಣಿ.
ಎಲ್ಲ ಇಟ್ಕೊಳ್ಳಿ ಒಂದೊಂದೇ. ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಅಷ್ಟು ಯೂಸ್ ಮಾಡಿದ್ದಕ್ಕೆ 3 ಪ್ಲೇಟ್ಸ್ ಆಯಿತು ಈ ರೀತಿ. ಇದು ಮಾಡೋದೇ ಸ್ವಲ್ಪ ಕಷ್ಟ, ಅದು ಬತ್ತಿ ಕಟ್ಟಬೇಕಲ್ವಾ ಗ್ರೌಂಡುಗೆ. ನೋಡಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಮನೆಯಲ್ಲೇ ಫ್ರೀ ಟೈಮ್ ಇದ್ದಾಗ ಮಾಡಿಕೊಂಡು ನಾವೇ ಮಾಡಿ ಹಚ್ಚೋದ್ರಿಂದ ನಮಗೂ ನೆಮ್ಮದಿ ಇರುತ್ತೆ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಬರುತ್ತೆ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.